ವೆಡ್ಡಿಂಗ್ ಸೆರೆಮನಿ, ಮದುವೆ ಸಮಾರಂಭ. ನನ್ನ ಅಣ್ಣನ ಅಥವಾ ತಮ್ಮನ ಮದುವೆ ಇಂದು ನಡೆಯುತ್ತಿದೆ. ಮೈ ಬ್ರದರ್ ಈಸ್ ಗೆಟಿಂಗ್ ಮ್ಯಾರಿಡ್ ಟುಡೇ. ಇಂಗ್ಲೀಷ್ನಲ್ಲಿ ಬ್ರದರ್ ಅಂದರೆ ಅಣ್ಣ ಅಥವಾ ತಮ್ಮ. ಅಣ್ಣನಿಗೆ ಎಲ್ಡರ್ ಬ್ರದರ್, ತಮ್ಮನಿಗೆ ಯಂಗರ್ ಬ್ರದರ್ ಅಂತಾರೆ. ಎಲ್ಲರಿಗಿಂತ ದೊಡ್ಡ ಅಣ್ಣನಿಗೆ ಎಲ್ಡೆಸ್ಟ್ ಬ್ರದರ್, ಎಲ್ಲರಿಗಿಂತ ಚಿಕ್ಕ ತಮ್ಮನಿಗೆ ಯಂಗೆಸ್ಟ್ ಬ್ರದರ್ ಅಂತಾರೆ. ರೈಟ್. ಮದುವೆ ಮಂಟಪವು ತುಂಬ ದೊಡ್ಡದಾಗಿದೆ ಮತ್ತು ಸುಂದರವಾಗಿದೆ. ದ ವೆಡ್ಡಿಂಗ್ ಹಾಲ್ ಈಸ್ ವೆರಿ ಬಿಗ್ ಆ್ಯಂಡ್ ಬ್ಯೂಟಿಫುಲ್. ಕುಟುಂಬದ ಎಲ್ಲ ಸದಸ್ಯರು ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿದ್ದಾರೆ. ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಆರ್ ವೇರಿಂಗ್ ಟ್ರೆಡಿಷನಲ್ ಕ್ಲೋತ್ಸ್. ಮಧ್ಯಾಹ್ನದ ಊಟ ತುಂಬ ರುಚಿಕರವಾಗಿತ್ತು. ದ ಲಂಚ್ ವಾಸ್ ವೆರಿ ಡೆಲಿಷಿಯಸ್. ನಾವು ಅತಿಥಿಗಳನ್ನು ಸ್ವಾಗತಿಸುವಲ್ಲಿ ನಿರತರಾಗಿದ್ದೇವೆ. ವಿ ಆರ್ ಬ್ಯುಸಿ ವೆಲ್ಕಮಿಂಗ್ ದ ಗೆಸ್ಟ್ಸ್. ದಂಪತಿಗಳಿಗೆ ಸುಖಿ ದಾಂಪತ್ಯ ಜೀವನವನ್ನು ನಾನು ಹಾರೈಸುತ್ತೇನೆ. ಐ ವಿಶ್ ದ ಕಪಲ್ ಎ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ನನಗೆ ಹೆಚ್ಚಿನವರು ಕಾಲ್ ಮಾಡಿ ನನಗೆ ಕ್ಲಾಸಿಗೆ ಸೇರಬೇಕು, ಆನ್ಲೈನ್ ಕ್ಲಾಸ್ ತಗೊಳ್ತೀರಾ ಹೇಳ್ತಾರೆ. ನಾನು ಆನ್ಲೈನ್ ಕ್ಲಾಸ್ ತಗೊಳ್ಳೋದು ಬರೀ ದಿನಕ್ಕೆ 6 ಕ್ಲಾಸ್ ಮಾತ್ರ, ಅದಕ್ಕಿಂತ ಹೆಚ್ಚಾಗೋದಿಲ್ಲ. ನಾನೇ ತಗೊಳ್ಳೋದು. ಅದು 1-on-1 ಅಂತ ಇರ್ತದೆ, ಅಂದರೆ ಒಂದೇ ಸ್ಟೂಡೆಂಟ್ ಒಂದೇ ಟೀಚರ್. ಅದು ನಾನು ಗ್ರೂಪಲ್ಲೆಲ್ಲ ತಗೊಳ್ಳೋದಿಲ್ಲ. ಗ್ರೂಪಲ್ಲಿ ಸ್ಪೀಕಿಂಗ್ ಕಲೀಲಿಕ್ಕೆ ಆಗೋದಿಲ್ಲ. ನೀವು 4-5 ಜನ ಸೇರಿ ಒಟ್ಟಿಗೆ ಕಲಿಸ್ತೇನೆ ಅಂದರೆ ಪ್ರತಿಯೊಬ್ಬರ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಸೇಮ್ ಇದ್ದರೆ ಆಗ್ತದೆ. ಒಂದೇ ಕ್ಲಾಸಿನಲ್ಲಿ ಒಂದೇ ಏಜ್ ಗ್ರೂಪಲ್ಲಿದ್ದರೆ ಎಲ್ಲರೂ ಸೇರಿ ಕಲಿಬೋದು. ಬಟ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಮತ್ತು ಏಜ್ ಮತ್ತು ನಿಮ್ಮದು ವರ್ಕ್ ಎಲ್ಲ ಬೇರೆ ಬೇರೆ ಇದ್ದರೆ ಎಲ್ಲರೂ 4-5 ಮಂದಿ ಒಟ್ಟಿಗೆ ಸೇರಿ ಕಲೀಲಿಕ್ಕೆ ಆಗುವುದಿಲ್ಲ. ಮಕ್ಕಳಾದರೆ ಕಲಿಬೋದು, ದೊಡ್ಡವರಿಗೆ ಒಟ್ಟಿಗೆ ಸೇರಿ ಕಲೀಲಿಕ್ಕೆ ಆಗುವುದಿಲ್ಲ. ಇದು ಕ್ಲಾಸ್ನಲ್ಲಿ ಪಾಠ ಮಾಡಿದಾಗೆ ಆಗ್ತದೆ. ನೀವು ಪಾಠ ಮಾಡಿಯೇ ತಾನೇ ಪಾಠ ಕೇಳಿ ಪಾಠ ಬರೆದು ಎಕ್ಸಾಮ್ ಕೊಟ್ಟು ಗ್ರ್ಯಾಜುಯೇಷನ್ ಮಾಡಿದ್ದೀರಿ ಅಥವಾ SSC ಪಾಸ್ ಆಗಿದ್ದೀರಿ. ಅಲ್ಲಿ ಅಷ್ಟು ವರ್ಷ ಇಂಗ್ಲೀಷ್ ಕಲ್ತಿದ್ದೀರಿಲ್ವ? ನಿಮಗೆ ಈಗ ಏನು ಬರೋದಿಲ್ಲ. ಇಂಗ್ಲೀಷ್ ಓದಲಿಕ್ಕೆ ಬರ್ತದೆ, ಬರೀಲಿಕ್ಕೆ ಬರ್ತದೆ, ಅರ್ಥ ಆಗ್ತದೆ, ಇಂಗ್ಲೀಷ್ ಪಾಸ್ ಮಾಡಿದ್ದೀರಿ. ಈಗ ಏನು ಬರೋದಿಲ್ಲ ಅಂದರೆ ಸ್ಪೋಕನ್ ಇಂಗ್ಲೀಷ್ ನಿಮಗೆ ಬರುವುದಿಲ್ಲ. ಅದನ್ನು ಸಹ ನೀವು ಗ್ರೂಪಲ್ಲಿ ಹೇಗೆ ಕಲೀಲಿಕ್ಕೆ ಸಾಧ್ಯ ಉಂಟು? ನಾನು ಸ್ಪೀಕಿಂಗ್ ಕಲಿಸುವಾಗ ಒಂದೇ ಸ್ಟೂಡೆಂಟಿಗೆ ಕಲಿಸ್ತೇನೆ, ಒಂದು ಸ್ಟೂಡೆಂಟಿಗೆ 1 ಅವರ್ ಕಲಿಸ್ತೇನೆ. ಸೇಮ್ ಬ್ಯಾಕ್ಗ್ರೌಂಡ್ನ ಎಲ್ಲ ಸೇಮ್ ಇದ್ದರೆ ಅವರು ಮಾತ್ರ 2 ಜನ ಅಥವಾ 3 ಜನ ಕೂತ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ಜನರಿಗೆ ನಾನು ಫೋನಲ್ಲಿ ಇಂಗ್ಲೀಷ್ ಕಲಿಸಲಿಕ್ಕೆ ಬರುವುದಿಲ್ಲ. ಕ್ಲಾಸಲ್ಲೂ ಸಹ ನಾನು ಪ್ರತಿ ಗ್ರೂಪ್ ಮಾಡಿರ್ತೇನೆ, ತುಂಬ ಗ್ರೂಪ್ ಮಾಡಿ ಕಲಿಸ್ತೇನೆ. ಯಾಕಂದರೆ ಎಲ್ರಿಗೂ ಸೇಮ್ ಕಲಿಸ್ಲಿಕ್ಕೆ ಬರುವುದಿಲ್ಲ. ತುಂಬ ಕ್ಲಾಸಸ್ನವರೆಲ್ಲ ಕಲಿಸ್ತಾರೆ, ಅದರ ಬಗ್ಗೆ ನಾನು ಏನೂ ಹೇಳುವುದಿಲ್ಲ. ಬಟ್ ನಾವು ಯಾವುದನ್ನು ಸಹ ಇಲ್ಲಿ ಸ್ಪೋಕನ್ ಇಂಗ್ಲೀಷ್ ಗ್ರೂಪಲ್ಲಿ ಕಲಿಸ್ಲಿಕ್ಕೆ ಬರುವುದಿಲ್ಲ. ಗ್ರೂಪಲ್ಲಿ ಕಲಿತ್ರೆ ನೀವು ಪಾಠ ಕಲಿತಾಗೆ ಕಲಿತೀರಿ, ಬಟ್ ಅದರಿಂದ ನಿಮಗೆ ಮಾತಾಡಲಿಕ್ಕೆ ಖಂಡಿತ ಬರುವುದಿಲ್ಲ. ಮಾತಾಡ್ಲಿಕ್ಕೆ ಬರಬೇಕಾದ್ರೆ 1 ಟೀಚರ್ 1 ಸ್ಟೂಡೆಂಟ್ 1-on-1 ಕಲಿಬೇಕು. ಅದರ ಫೀಸ್ ಸ್ವಲ್ಪ ಜಾಸ್ತಿ ಇದೆ. ಯಾರಿಗೆಲ್ಲ ಫೀಸ್ ಕೊಟ್ಟು ಸೇರಬೇಕು ಅವರು ಮಾತ್ರ ಕಾಲ್ ಮಾಡಿ. ಇಲ್ಲಾಂದರೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ. ನಾನು ಪ್ರತಿ ದಿನದ ವಿಡಿಯೋ, ಪ್ರತಿ ಕ್ಲಾಸಿದ್ದು 3 ತಿಂಗಳ ಫುಲ್ ಕೋರ್ಸು, ಅದರ ವಿಡಿಯೋ ನಿಮ್ಮ ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡ್ತೇನೆ. ಡೇ 1, ಡೇ 2, ಡೇ 3 ನೀವು ಯಾವಾಗದಿಂದ ಸೇರ್ತೀರೋ ಅವತ್ತಿನಿಂದಲೇ ವಿಡಿಯೋಗಳನ್ನು ಸೆಂಡ್ ಮಾಡ್ತೇನೆ. ಅದರ ಫೀಸ್ ತುಂಬ ಕಡಿಮೆ ಇದೆ. 3 ಮಂತ್ಸ್ ಫುಲ್ ಕೋರ್ಸಿದ್ದು 599 ಫೀಸ್. ನನ್ನ ಇದಕ್ಕೆ ಫೋನ್ಪೇ ಮಾಡಿದರೆ ನನ್ನ ನಂಬರಿಗೆ ನಾನು ನಿಮಗೆ ಅವತ್ತಿನಿಂದಲೇ ಫುಲ್ ಕೋರ್ಸ್ ಕಳಿಸ್ತೇನೆ. ಡೇ ಬೈ ಡೇ ಕಳಿಸ್ತೇನೆ, ದಿನಕ್ಕೊಂದು ವಿತ್ ಇನ್ಸ್ಟ್ರಕ್ಷನ್ ಕಳಿಸ್ತೇನೆ. ಸೊ ನೀವು ಅದನ್ನು ಫಾಲೋ ಮಾಡಿದರೆ ನಿಮಗೆ ಅದು ಸಹ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಬಟ್ ಅಲ್ಲಿಷ್ಟೇ ನೀವು ಸ್ವಲ್ಪ ಸೀರಿಯಸ್ ಆಗಿ ಫಾಲೋ ಮಾಡಬೇಕು. ಅಲ್ಲೂ ಮಾಡ್ಬೋದು. ಇಲ್ಲ ಟೀಚರ್ ಜೊತೆನೇ, ಟೀಚರ್ ಎದುರಿಗಿದ್ರೇ ನನಗೆ ಕಲೀಲಿಕ್ಕೆ ಆಗ್ತದೆ, ಇಲ್ಲಾದರೆ ಕಲೀಲಿಕ್ಕೆ ಆಗೋದಿಲ್ಲ ಅಂತ ಯಾರಾದರೂ ಯೋಚನೆ ಮಾಡೋರಿದ್ದರೆ ಅವರು ನನಗೆ ಕಾಲ್ ಮಾಡಿ. ಬಟ್ ಅದರ ಫೀಸ್ ಸ್ವಲ್ಪ ಜಾಸ್ತಿ ಇದೆ. ನಾನು ನೇರವಾಗಿ ಹೇಳ್ತೇನೆ, ಅದರ ಫೀಸ್ ಜಾಸ್ತಿ ಇದೆ. ಜಾಸ್ತಿ ಅಂದರೆ ತುಂಬ ಇಲ್ಲ, ಅಷ್ಟೇನೂ ಇಲ್ಲ. ನೀವು ಬೇರೆ ಎಂಥ ಇಂಜಿನಿಯರಿಂಗ್ ಕೋರ್ಸ್ ಕಲೀಲಿಕ್ಕೆ, ಮೆಡಿಕಲ್ ಕಲೀಲಿಕ್ಕೆ, ಏನೆಲ್ಲ ಕಲೀಲಿಕ್ಕೋ ಲಕ್ಷಗಟ್ಟಲೆ ಕೊಡ್ತೀರಿ. ಬಟ್ ಇಂಗ್ಲೀಷ್ ಬರೋದಿದ್ರೆ ಏನು ಸುಖ ಹೇಳಿ? ಇಂಗ್ಲೀಷ್ ಬಂದರೆ ತಾನೇ ನಿಮಗೆ ಎಲ್ಲದರಲ್ಲೂ ಲಾಭ ಇರೋದು. ಸೊ ಇಂಗ್ಲೀಷಿಗೆ 10,000 ಹೇಳಿದರೆ ಜನರು ಅಷ್ಟು ಫೀಸ ಹೇಳ್ತಾರೆ. ಬಟ್ ಅದೇ ಫೀಸ್ ಬೇರೆ ಕೋರ್ಸ್ಗಳಿಗೆಲ್ಲ 50,000, 1 ಲಕ್ಷ, 2 ಲಕ್ಷ, 10 ಲಕ್ಷ, 20 ಲಕ್ಷನೂ ಕೊಡ್ತಾರೆ. ಅಷ್ಟು ಫೀಸ್ ನೀವು ಕೊಟ್ಟು ಆ ಕೋರ್ಸ್ಗಳನ್ನು ಕಲಿತೀರಿ, ಹೌದು. ಬಟ್ ಅದರ ಜೊತೆಗೆ ಇಂಗ್ಲೀಷ್ ಬರದಿದ್ದರೆ ಏನು ಲಾಭ ಹೇಳಿ?
ಸೊ ಇಂಗ್ಲೀಷ್ ಬಗ್ಗೆನೂ ಸ್ವಲ್ಪ ಇನ್ವೆಸ್ಟ್ ಮಾಡಿ. ಇದೊಂದು ಭಾಷೆ ಮತ್ತು ಇದು ಗ್ಲೋಬಲ್ ಭಾಷೆ, ಇದೆಲ್ಲೂ ಚೇಂಜ್ ಆಗೋದಿಲ್ಲ. ನೀವು ಕರ್ನಾಟಕದಲ್ಲಿ ಮಾತಾಡ್ತೀರಿ, ಬ್ಯಾಂಗ್ಳೂರಲ್ಲಿ ಮಾತಾಡ್ತೀರಿ, ಅದೇ ನೀವು ಭಾರತದ ಎಲ್ಲ ಕಡೆ ಹೋಗಿ ಮಾತಾಡಿದರೂ ಅದೇ ಸೇಮ್ ಇಂಗ್ಲೀಷ್ ಇರ್ತದೆ. ಫಾರಿನಿಗೆ ಹೋಗಿ ಮಾತಾಡಿದರೂ ಸೇಮೇ ಇಂಗ್ಲೀಷ್. ಅಥವಾ ನೀವು ಇಂಗ್ಲೆಂಡಿಗೆ ಹೋಗಿ, ಯು ಎಸ್ ಎಗೆ ಹೋಗಿ, ಆಸ್ಟ್ರೇಲಿಯಾಕ್ಕೆ ಹೋಗಿ, ಎಲ್ಲೋ ಹೋಗಿ ಅಲ್ಲಿ ಸಹ ಮಾತಾಡಿದರೆ ಅದೇ ಇಂಗ್ಲೀಷ್ ಇರ್ತದೆ. ಸೊ ಇಂಗ್ಲೀಷ್ ಚೇಂಜ್ ಆಗೋದಿಲ್ಲ. ಸೊ ನೀವು ಸ್ವಲ್ಪ ಇಂಗ್ಲೀಷ್ ಯಾರಿಗೆ ಎಲ್ಲ ಚೆನ್ನಾಗಿ ಕಲಿಬೇಕಂತ ಇದೆಯೋ ಅದಕ್ಕೆ ಸ್ವಲ್ಪ ಸ್ಪೆಂಡ್ ಮಾಡಲಿಕ್ಕೆ ನೋಡಿ. ಸ್ಪೆಂಡ್ ಮಾಡಿದರೆ ನೀವು ಕಲಿಬಹುದು. ಇಲ್ಲ ನೀವು ಫ್ರೀ ಕಲಿತೇನಂತರೂ ನನ್ನ ಹತ್ರ ಆ ಸಹ ವ್ಯವಸ್ಥೆ ಉಂಟು. ಅಥವಾ $599 ಕೊಟ್ಟು ಕಲಿತೇನೆ ಅಂದರೂ ಅದಕ್ಕೂ ವ್ಯವಸ್ಥೆ ಉಂಟು. ಸೊ ಚಿಂತೆ ಏನು ಮಾಡಬೇಡಿ, ಕಲೀರಿ ಅಷ್ಟೇ.